ಹಾಯ್, ನಾನು ನಿಮ್ಮ ಅರುಣ್ ವೆಂಕಟರಾಜ್. ನೋಡಿ, ಇದು ಆಕ್ಚುಲ್ ಆಗಿ ಸೇವಂತಿ ಎಲ್ಲೋ ಇದೆ ನೋಡಿ. ಪ್ಲಾಂಟ್ಸ್ ಈ ತರ ಕರೆಕ್ಟ್ ಆಗಿ ಹೈಟ್ ನೋಡಿ ಹೆಂಗಿದೆ, ಈ ಹೈಟ್ ಬರಬೇಕು. ಇದನ್ನ ಏನ್ ಮಾಡ್ತಾರೆ ಅಂತಂದ್ರೆ ಎರಡೂ ತರ ಮಾಡ್ತಾರೆ. ಒಂದು ಇಲ್ಲಿಗೆ ಕಟ್ ಮಾಡ್ತಾರೆ, ಕಟ್ ಮಾಡಿ ಬಂಚಸ್ ತರ ಕಟ್ತಾರೆ. ಇಲ್ಲ ಅಂದ್ರೆ ಕಟ್ ಫ್ಲವರ್ಸ್ ಇಲ್ಲಿಗೆ ಕಟ್ ಮಾಡಿ ಸೆಪರೇಟ್ ಪೀಸ್ KG ಲೆಕ್ಕ ಹಾಕ್ತಾರೆ. ಇದು ಬಂದು ಆಲ್ಮೋಸ್ಟ್ 200 to 300 1 kg ರೇಟ್ ಇರುತ್ತೆ. ಎಲ್ಲ ಸೀಸನಲ್ಲೂ ಒಳ್ಳೆ ರೇಟೇ ಇರುತ್ತೆ. ಬಟ್ ಇನ್ನು ಪ್ರಾಫಿಟ್ ಏನಪ್ಪಾ ಅಂತಂದ್ರೆ ಕಟ್ಟೋದೆ 60 ರೂಪಾಯಿ, 30, 40, 50, 60, 100, 120 ಈ ತರ ಎಲ್ಲ ಹೋಗ್ತವೆ ರೇಟ್ ಬಂಚಸ್ ಕಟ್ಟಿದಾಗ. ಬಂಚಸ್ ಕಟ್ಟಿದ್ರೆ ನೋಡಿ ಹೆಂಗಿದೆ ಅಂತೇಳಿ. ಇದೆಲ್ಲ ಪ್ಲೇಸ್ಗೂ ನಿಮ್ಗೆ ಆಲ್ಮೋಸ್ಟ್ 5-6 ಲಕ್ಷ ಆಗ್ತವೆ ಬಂಚಸ್ ಕಟ್ಟಿದಾಗ. ರೇಟ್ ಇದ್ದು ಒಳ್ಳೆ ಕರೆಕ್ಟ್ ಆಗಿ ನಮ್ಗೆ ಒಳ್ಳೆ ಪಾರ್ಟಿ ಸಿಗ್ಬೇಕು. ಮೇಯ್ನ್ ಆಗಿ ನಮ್ಮ ಹತ್ರ ಬೈಯರ್ಸ್ ಕರೆಕ್ಟ್ ಆದ ಪರ್ಸನ್ ಸಿಗ್ಬೇಕು. ಅವ್ರ ಅಮೌಂಟ್ ನಮ್ಗೆ ಕರೆಕ್ಟ್ ಆಗಿ ಕೊಡ್ಬೇಕು ಫಸ್ಟ್. ಆ ತರ ಕರೆಕ್ಟ್ ಆಗಿ ಪರ್ಸನ್ ಸಿಕ್ಕಿದಾಗ ಇದು 5-6 ಲಕ್ಷ ಆಗ್ತೈತೆ. ನಾವು ಫ್ಲವರ್ಸ್ ಕಟ್ ಮಾಡಿ ಹಾಕಿದಾಗ ಲಕ್ಷ ಆಗೋದು ಕಷ್ಟ ಆಗುತ್ತೆ. ಇದ್ರಲ್ಲೂ ನಾವು ಸಿಂಗಲ್ ಫ್ಲವರ್ಸ್ ಹಾಕಿದ್ರು ಏನಾಗುತ್ತೆ ಅಂದ್ರೆ KG ಲೆಕ್ಕದಾಗ ಹಾಕಿದಾಗ್ಲೂ ಅವರು ನಮಗೆ ಕರೆಕ್ಟ್ ಆಗಿ ಅಮೌಂಟ್ ಕೊಡ್ಬೇಕು. ಮೇಯ್ನು ಬಾಕಿ ಇಟ್ಕೋತಾರೆ, KG ಗೆ ಇಷ್ಟಂತ ಮೈನಸ್ ಮಾಡ್ತಾರೆ. ಅದ್ರಲ್ಲೂ ಸರ್ ನೆಕ್ಸ್ಟ್ ಟೈಮ್ ಕೊಡ್ತೀವಿ ಅಮೌಂಟ್ ಅಂತಾರೆ. ಅದ್ರಲ್ಲಿ ಮತ್ತೆ ಕೊಡ್ಬೇಕಾರೆ ಸರ್ ಕೊಡ್ತೀವಿ, ಇದು ಸರ್ ಕೊಟ್ಟಿವಿ, ಅದು ಸರ್. ನೀವು ಒಂದು 10 ಸರ್ತಿ ಓಡಾಡಿ ನಿಮ್ಗೆ ಬೇಜಾರಾಗಿ ಸುಮ್ಮನೆ ಆಗ್ಬಿಡ್ಬೇಕು. ಅಷ್ಟು ಬೇಜಾರಕ್ಕೆ ಅಮೌಂಟು ಕೊಡಲ್ಲ ಫಸ್ಟ್. ಇದೆಲ್ಲ ನಡೀತವೆ. ಬಂಚಸ್ ಮೇಯ್ನ್ ಆಗಿ ಒಳ್ಳೆ ಪಾರ್ಟಿ ಸಿಕ್ಕಿದ್ರೆ ಬಂಚಸ್ ಫಸ್ಟ್ ಅಮೌಂಟ್ ಕೊಟ್ರೆ ನಮ್ಗೆ ಹ್ಯಾಂಡ್ ಓವರ್ ಮಾಡಿದ್ರೆ 5-6 ಲಕ್ಷ ಅಂತೂ ಇದ್ರಲ್ಲಿ ಗ್ಯಾರಂಟಿ. ಬಟ್ ಅವರು ಏನ್ ಮಾಡ್ತಾರೆ ಅಂತಂದ್ರೆ ಫಸ್ಟ್ ಒಂದು ಅಡ್ವಾನ್ಸ್ ಕೊಟ್ಟು ಕಟ್ ಮಾಡಿ ತಗೊಂಡು ಹೋಗ್ತಾರೆ. ಮತ್ತೆ ಅವರು ನಮ್ಮನ್ನು ಓಡಾಡಿಸಿ ಅವರು ಕರೆಕ್ಟಾಗಿ ಕಾಸು ಕೊಡಲ್ಲ. ರೈತರ ಪ್ರಾಬ್ಲಮ್ ಇವೆಲ್ಲ ಇರ್ತವೆ. ಇವೆಲ್ಲ ನೋಡಿ ತಗೊಳ್ಳಿ. ಫ್ಲವರ್ಸ್ ನೋಡಕ್ ಮಾತ್ರ ಮಸ್ತಾಗಿದೆ, ಸಖತ್ತಾಗಿದೆ. ಒಳ್ಳೆ ನಂಬರ್ 1 ಕ್ವಾಲಿಟಿ ಫ್ಲವರ್ ತೆಗ್ದಿದ್ದಾರೆ ನೋಡಿ. ಓಪನ್ ಫೀಲ್ಡ್, ಏನೋ ಶೆಡ್ ಇಲ್ಲ, ನೋಡ್ಬೋದು ನೀವು. ಓಪನ್ ಫೀಲ್ಡ್ ಅಲ್ಲೂ ಇಷ್ಟು ಚೆನ್ನಾಗಿ ಇಷ್ಟು ಹೈಟ್ ಬರ್ತವೆ. ತುಂಬಾ ಜನ ಹೇಳ್ತಾರೆ ಓಪನ್ ಫೀಲ್ಡ್ ಅಲ್ಲಿ ಫ್ಲವರ್ಸ್ ಬರಲ್ಲ, ಹಂಗೆ ಹಿಂಗೆ, ಇದು ಶೆಡ್ ಒಳಗೆ ಬೆಳಿಬೇಕಾಗಿತ್ತು, ಅದಕ್ಕೆ ಹೈಟ್ ಬರ್ದಿಲ್ಲ, ಅದಕ್ಕೆ ಇಷ್ಟಿಷ್ಟೇ ಆಗ್ಬಿಟ್ಟವೆ, ಲೈಟ್ ಬಿಟ್ಟಿಲ್ಲ ಅಂತ. ಲೈಟು ಬಿಡ್ತಾರೆ ಫಸ್ಟ್ 1.5 month to 2 months ಒಳಗೆ ಬಿಡ್ತಾರೆ. ಇದು 3 months ಅಲ್ಲಿ ಕ್ರಾಪ್ ಬರುತ್ತೆ. ಲೈಟ್ಸ್ ನೋಡಿ ಇವೆಲ್ಲ ಕಟ್ಟಿ ಬಿಟ್ಟಿರ್ತಾರೆ. ಇದು ಚಿಕ್ಕ ಗಿಡಗಳೇ ಇರ್ಬೇಕಾದ್ರೆ ಲೈಟ್ಸ್ ಬಿಡ್ತಾರೆ. ಲೈಟ್ಸ್ ಬಿಟ್ಟು ಮತ್ತೆ ಏನ್ ಮಾಡ್ತಾರೆ ಅಂದ್ರೆ ಸ್ಟಾಪ್ ಮಾಡ್ತಾರೆ. ಲೈಟ್ಸ್ ಕಂಟಿನ್ಯೂಸ್ ಬೇಕಿಲ್ಲ, ಸ್ವಲ್ಪ ದಿವಸ ಇದ್ರೆ ಸಾಕು ಲೈಟ್ಸ್. ಅದಾದ್ಮೇಲೆ ನೋಡಿ ಈ ತರ ಬರ್ತವೆ. ಲೈಟ್ಸು ಬಿಡಬೇಕು ಇದಕ್ಕೆ. ಆಕ್ಚುಲ್ ಆಗಿ ಲೈಟ್ಸ್ ಬಿಟ್ಟು ಅವ್ರು ತೆಗ್ದಿರ್ತಾರೆ. ಇನ್ನೂ ಒಂದು ಏನಪ್ಪಾ ಅಂತಂದ್ರೆ ಗಿಡ ಸೆಲೆಕ್ಷನ್ ಮಾತ್ರ ಯಾವುದೇ ಕಾರಣಕ್ಕೂ ಯಾಮಾರಬೇಡಿ. ವಯಸ್ಸಾಗಿರೋ ಗಿಡ ತಗೋಬೇಡಿ. ಗಿಡ ಏಜ್ ಆಯ್ತಂದ್ರೆ ಬೆಳೆ ಚೆನ್ನಾಗಿ ಬರಲ್ಲ, ಹೀಗೆ ಹೈಟ್ ಆಗಲ್ಲ, ಫ್ಲವರ್ ನಿಮ್ಗೆ ಹೀಲ್ಡ್ ಬರಲ್ಲ. ಈ ಇಷ್ಟು ದಿವಸದ ಒಳಗಡೆ ಗಿಡ ಇರಬೇಕು ಅಂತ ಇರುತ್ತೆ. ಅದನ್ನ ಕನ್ಫರ್ಮ್ ಆಗಿ ತಿಳ್ಕೊಂಡೇ ತಗೊಳ್ಳಿ. ಮ್ಯಾಕ್ಸಿಮಮ್ 15 ದಿವಸದ ಗಿಡ ಆಗಿರ್ಬೇಕು ನೀವು ತಗೋಬೇಕಾದ್ರೆ. ಯಾಕಂದ್ರೆ ಪಾಕೆಟ್ ಅಲ್ಲಿ ಅದ್ರ ನ್ಯೂಟ್ರಿಯೆಂಟ್ಸ್ ಸಿಗಲ್ಲ. ಅದು ಅಲ್ಲೇ ಏಜ್ ಆಗಿರ್ತದೆ, ಹೈಟ್ ಆಗಿರಲ್ಲ, ಗೊತ್ತಾಗಲ್ಲ. ತಗೊಂಬಂದು ಇಟ್ಟಾಗ ಏನಾಗ್ತದೆ, ಅಲ್ಲೇ ನಿಮ್ಗೆ ಫ್ಲವರ್ ಸ್ಟಾರ್ಟ್ ಆಗ್ತವೆ. ಅದು ಬೆಳವಣಿಗೆ ಆಗಲ್ಲ. ನಿಮ್ಗೆ ಕಟ್ ಫ್ಲವರ್ಸ್ಗೂ ಆಗಲ್ಲ, ಬಂಚಸ್ಗೂ ಆಗಲ್ಲ, ಲಾಸ್ ಆಗ್ತವೆ. ಕಟ್ ಫ್ಲವರ್ಸ್ ಹಾಕೋಬಹುದು. ನಿಮ್ಗೆ ನೋಡಿ ಈ ತರ ಚಿಕ್ಕ ಫ್ಲವರ್ಸ್ ಬರುತ್ತೆ ಅಷ್ಟೇ. ಅದರಲ್ಲಿ ಚಿಕ್ಕದಾಗಿ ಕೆಳಗಡೆ ನಿಮ್ಗೆ ಇದ್ರಲ್ಲಿ ನೋಡಿ ಈ ತರ ದೊಡ್ಡದು ಬರಲ್ಲ. ಇದು ಆಕ್ಚುಲ್ ಆಗಿ ದೊಡ್ಡದಾಗುತ್ತೆ. ಇದು ಈ ತರ ದೊಡ್ಡದಾಗುತ್ತೆ, ಅದು ಬರಲ್ಲ ನಿಮ್ಗೆ. ಈ ಸೈಜ್ಗೆ ಲಾಸ್ಟ್ ಹೆವಿ ಸೈಜ್ ಆದ್ರೆ ಇಷ್ಟ ಆಗುತ್ತೆ, ಅದರಲ್ಲೇ ಗ್ರೋತ್ ಆಗಿ ಮುಗ್ದೋಗುತ್ತೆ. ಅದು ಬರಲ್ಲ. ನೋಡ್ಕೊಂಡು ಗಿಡ ಸೆಲೆಕ್ಟ್ ಮಾಡ್ಬೇಕಾದ್ರೆ ನೋಡಿ ತಗೊಳ್ಳಿ. ಥ್ಯಾಂಕ್ ಯು.